ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ನಾವು ಹಲವಾರು ತರಗತಿಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಜ್ಯೋತಿಷ ಸಂಬಂಧಪಟ್ಟಿರಾಗಿರ್ಬೋದು, ಮಾಂತ್ರಿಕಕ್ಕೆ, ತಾಂತ್ರಿಕಕ್ಕೆ ಇತ್ಯಾದಿ ತರಗತಿಗಳು, ಸಾಧನೆಗೆ ಸಂಬಂಧಪಟ್ಟಂಥ ತರಗತಿ ಇತ್ಯಾದಿಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆಸಕ್ತರು ನಮ್ಮ ಕಚೇರಿಯ ಸಂಖ್ಯೆಗೆ ಸಂಪರ್ಕಿಸಬಹುದು. ಮಕ್ಕಳು ಓದ್ತಾ ಇದ್ದಾರೆ, ಆದರೆ ಯಾಕೋ ಒಂದು ಅಜ್ಞಾತ ಭಯ ಕಾಡ್ತಾ ಇದೆ. ಈ ಸಲ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನೋ ಇಲ್ವೋ, ಅಥವಾ ಆ ಪರೀಕ್ಷೆ ಹತ್ತಿರ ಬಂದಾಗ ಇವ್ರು ಯಾಕೋ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋದಂಗೆ, ಹೆದರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದಂಗೆ, ಪರೀಕ್ಷೆ ಬಂದಾಗ ಇವರಲ್ಲಿ ಬೇರೆ ರೀತಿಯಾದಂಥ ಒಂದು ಅವ್ಯಕ್ತ ಭಯ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಒಂದು ಕಡೆ ಸರಿಯಾಗಿ ಓದ್ತಾ ಇಲ್ಲ, ಅಥವಾ ಇನ್ ಕೇಸ್ ಇವ್ರು ಓದಿದ್ರೆ ಆ ಸಮಯ ಅಂತ ಬಂದಾಗ, ಪರೀಕ್ಷೆ ಕೊಡಬೇಕು ಅನ್ನುವಂಥ ಒಂದು ಸಮಯ ಬಂದಾಗ ಯಾಕೋ ಒಂಥರ ಭಯ. ಏನು ಭಯ ಗೊತ್ತಿಲ್ಲ, ಭಯ. ಎರಡನೇ ಇದರಲ್ಲಿ ನಾನು ಪಾಸ್ ಆಗ್ತೀನಿ, ಫಸ್ಟ್ರಲ್ಲಿ ನನಗೆ ಮೋಸ್ಟ್ಲಿ ಡೌಟು, ಇದರಲ್ಲಿ ನಾನು ಪಾಸ್ ಆಗಲ್ಲ, ಎರಡನೇ ಸಲ ಕಟ್ತೀನಿ, ಈ ರೀತಿಯಾದಂಥ ಮಾತುಗಳು ಬರೋದಕ್ಕೆ ಶುರು ಆಗುತ್ತೆ. ಈ ಸಲ ಏನಾದರೂ ನಾನು ಫೇಲ್ ಆಗಿಬಿಟ್ಟೆ ಅಂದರೆ ನಾನು ಕೆಲಸಕ್ಕೆ ಹೋಗ್ಬಿಡ್ತೀನಿ. ಈ ಸಲ ಏನಾದರೂ ನಾನು ಫೇಲ್ ಆಗಿಬಿಟ್ಟೆ ಅಂದರೆ ನೋಡೋಣ, ಆಮೇಲೆ ಬೇಕಾದ್ರೆ ಆಗಸ್ಟೋ ಅಕ್ಟೋಬರಲ್ಲಿ ಬರುತ್ತಲ್ಲ ಆವಾಗ ಕಟ್ಕೋತೀನಿ. ಈ ರೀತಿ ಮೊದಲೇ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲೇ ಒಂದು ಮಾತು ಇವರ ಬಾಯಿಂದ ಬರುತ್ತೆ. ಯಾಕೋ ಭಯ ಪಡ್ತಾ ಇದ್ದಾರೆ. ಪರೀಕ್ಷೆ ಎನ್ನುವಂಥ ಭಯ ಯಾವುದೇ ಮಕ್ಕಳಿಗೆ ಇಲ್ಲ ಅಂತಲ್ಲ, ಯಾವುದೇ ಮಕ್ಕಳಿಗೆ ಅತಿಯಾಗಿ ಇದ್ದ ಪಕ್ಷದಲ್ಲಿ ನಾನು ಹೇಳುವಂಥ ಒಂದು ಪುಟ್ಟ ಪರಿಹಾರವನ್ನು ನೀವು ಮಾಡಿ. ಒಂದು ಹಿತ್ತಾಳೆಯ ಲೋಹ ಯಾವುದು ನೀವು ಪ್ರಯೋಗ ಮಾಡಬೇಕಂದ್ರೆ ಹಿತ್ತಾಳೆಯನ್ನು ಪ್ರಯೋಗ ಮಾಡಿ. ಹಿತ್ತಾಳೆಯ ಜಿಂಕೆಯನ್ನು, ಒಂದು ಜಿಂಕೆಯ ಒಂದು ವಿಗ್ರಹ, ಹಿತ್ತಾಳೆಯಿಂದ ಮಾಡಿರುವಂಥ ಒಂದೇ ಒಂದು ಜಿಂಕೆ ಇದ್ರೂ ಪರವಾಗಿಲ್ಲ, ಜಿಂಕೆಯ ವಿಗ್ರಹವನ್ನು ತಂದು ಮಕ್ಕಳಿಗೆ ಕಾಣಿಸುವಂಥ ರೀತಿಯಲ್ಲಿ, ನೀವು ಮಕ್ಕಳಿಗೆ ಸಪ್ರೇಟಾಗಿ ಸ್ಟಡಿ ರೂಮ್ ಇಟ್ಟಿದ್ದೀರೋ, ಸ್ಟಡಿ ಟೇಬಲ್ ಇಟ್ಟಿದ್ದೀರೋ, ನನಗೆ ಅವೆಲ್ಲ ಗೊತ್ತಿಲ್ಲ, ಅಥವಾ ನಿಮ್ಮ ಹಾಲಿನಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಈ ಒಂದು ಜಿಂಕೆಯನ್ನು ತಾವು ಇಟ್ಬಿಡಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಬಂದ್ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರುತ್ತೆ. ಆ ಭಯ ಅನ್ನೋದು ಹೊರಟೋಗುತ್ತೆ. ನಾನು ಬರೀತೀನೋ ಬರೆಯಲ್ವೋ, ಅಲ್ಲಿಗೆ ಹೋದಾಗ ಮರ್ತೋಗ್ಬಿಟ್ರೆ, ಇದನ್ನು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅರ್ಧ ಅಷ್ಟೇ ಬರ್ತೈತಿ, ಇನ್ನೂ ಅರ್ಧ ಗೊತ್ತಾಗ್ತಾ ಇಲ್ಲ ನನಗೆ. ಇವರಿಗೆ ತಾನಾಗೆ ಭಯಗಳನ್ನು ಹಾಕ್ಕೊಂಡು ಎಷ್ಟೋ ಮಕ್ಕಳು ಇವತ್ತು ಫೇಲ್ ಆಗ್ತಾ ಇದ್ದಾರೆ. ತಮಗೆ ತಾವೇ ಹಾಕ್ಕೊಳ್ತಾ ಇರೋದು. ಚೆನ್ನಾಗೇ ಓದ್ತಾ ಇದ್ದಾವೆ, ಚೆನ್ನಾಗೇ ಇದ್ದಾವೆ, ಬಟ್ ಅಲ್ಲಿ ಬಂದಾಗ ಇದು ನಾನು ಓದಿದ್ದೀನಿ, ನೆನಪಾಗ್ತಾ ಇಲ್ಲ, ನಾನು ಮೊದಲೇ ಹೇಳಿದ್ದೆ ನಂಗೆ ನೆನಪಾಗಲ್ಲ ಅಂತ, ಈ ರೀತಿಯೆಲ್ಲ ಮಾತಾಡುವಂಥ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಧೈರ್ಯ ತುಂಬುವಂಥ ಒಂದು ಒಳ್ಳೆಯ ಕೆಲಸ, ವಾಯುವ್ಯ ದಿಕ್ಕಿನಲ್ಲಿ ಒಂದು ಜಿಂಕೆ, ಅದು ಹಿತ್ತಾಳೆಯಲ್ಲಿರುವಂಥ ಒಂದು ಜಿಂಕೆಯನ್ನು ವಾಯುವ್ಯ ದಿಕ್ಕಿನಲ್ಲಿಡಿ. ನಿಮ್ಮ ಮಕ್ಕಳು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ. ಓದಿನಲ್ಲಿ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ಆ ಭಯ, ಪರೀಕ್ಷೆನಲ್ಲಿ ಫೇಲ್ ಆಗಿಬಿಡ್ತೀನಿ, ಮುಂದೆ ಹೋಗಲ್ಲ ನಾನು, ನಂದು ಎಜುಕೇಷನ್ ಅಷ್ಟೇ ಬಿಡು, ನಂದು ಏನು ಬರಲ್ಲ, ಮೋಸ್ಟ್ಲಿ ಈ ಸಬ್ಜೆಕ್ಟ್ ಇದೆಯಲ್ಲ ಪಕ್ಕ ನಾನು ಹೋಗಿದ್ದೀನಿ ನೋಡಿ, ಈ ಮಾತೆಲ್ಲ ಮಾತಾಡುವಂಥ ಮಕ್ಕಳಲ್ಲಿ ಬದಲಾವಣೆ ಬರುತ್ತೆ. ವಾಯುವ್ಯ ದಿಕ್ಕಿಲ್ಲ, ಮಕ್ಕಳಿಗೆ ಒಂದು ಸ್ಟಡಿ ಟೇಬಲ್ ಅಂತ ಮಾಡಿಕೊಟ್ಟಿದ್ದೀವಿ, ಸ್ಟಡಿ ಟೇಬಲ್ ಮೇಲೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅಂದರೆ ಕನಿಷ್ಠ ಪಕ್ಷ ಆ ಟೇಬಲ್ ಮೇಲೆ ಆದರೂ, ಕೆಲವರಿಗೆ ವಾಯುವ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇರ್ಬೋದು, ವಾಯುವ್ಯ ದಿಕ್ಕಿನಲ್ಲಿ ಡೋರ್ ಇರ್ಬೋದು, ಇಡೋಕ್ಕಾಗಲ್ಲ, ಕೆಲವ್ರ ಮನೆಯಲ್ಲಿ ಸಮಸ್ಯೆಗಳಿರ್ಬೋದು. ಅವ್ರು ಏನು ಮಾಡಿ ಅಂತ ಹೇಳಿದ್ರೆ, ಆ ಮಕ್ಕಳು ಓದ್ತಾ ಇರುವಂಥ ಸ್ಟಡಿ ಟೇಬಲ್ ಇತ್ಯಾದಿ ಇದ್ದರೆ ಅದರ ಮೇಲೆ ಆದರೂ ಆ ವಿಗ್ರಹವನ್ನು ಇಡಿ. ಅಥವಾ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಮುಂದ್ಗಡೆ ಆ ವಿಗ್ರಹ ಕಾಣಿಸೋ ರೀತಿನಲ್ಲ ಆದರೂ ಇಡಿ. ಕನಿಷ್ಠ ಪಕ್ಷ ಯಾವ ಕಡೆ ಮುಖ ಇರಬೇಕಂದ್ರೆ ಮನೆಯ ಒಳಭಾಗದಲ್ಲಿ ಬರುವಂಥ ಮುಖ ಇರಬೇಕು, ಹೊರಗಡೆ ಹೋಗುವಂಥ ಮುಖದಲ್ಲಿ ಇಡಬೇಡಿ. ನೀವೇ ನೋಡಿ ಆ ಮಕ್ಕಳಲ್ಲಿರುವಂಥ ಅವ್ಯಕ್ತ ಭಯ ಅಥವಾ ಅಜ್ಞಾತ ಭಯ, ಏನು ಭಯ, ಕಾರಣ ಏನು ಅದೇ ಗೊತ್ತಿಲ್ಲ, ಆ ರೀತಿಯಾದಂಥ ಭಯ ಹೊರಟೋಗುತ್ತೆ. ಅದು ವಿಶೇಷವಾಗಿ ವಿದ್ಯೆಯ ವಿಚಾರದಲ್ಲಿ ವಿದ್ಯಾಭ್ಯಾಸದ ಭಯ ಹೊರಟೋಗ್ಬಿಡುತ್ತೆ. ಮಾಡಿ ನೋಡಿ. ಇದರ ಫಲಿತಾಂಶವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.